ತೇವುಕಾಡು. ಇದು ಮಂಗಳೂರಿನ ಸುಂದರವಾದ ಒಂದು ಹಳ್ಳಿ. ಅಲ್ಲೊಬ್ಬ ಧೀರಜ್ ಎಂಬ ತೇವುಕಾಡಿನ ನಿವಾಸಿ ಇದ್ದ. ಆತನಿಗೆ ಬೆಂಗಳೂರಿನ ತನ್ನ ಆಫೀಸ್ನ ಸ್ನೇಹಿತರು ಕಾಂತಾರ ಸಿನಿಮಾ ನೋಡಿದ್ದಾಗಲಿಂದ ಇವರದ್ದು ಒಂದೇ ಗೋಲು, ನಿಮ್ಮ ಊರಿನ ದೈವವನ್ನು ನೋಡಬೇಕು ಮಾರ್ರೆ, ಕೋಲ ಇರಬೇಕಾದ್ರೆ ನಮ್ಮನ್ನು ಕರಿ ಅಂತ ತಲೆ ತಿನ್ನುತ್ತಿದ್ದರು. ಹೀಗೆ ಒಮ್ಮೆ ತನ್ನ ಊರಿನ ಜಾತ್ರೆಗೆ ಅವರನ್ನು ಆಹ್ವಾನಿಸಿದ್ದ ಧೀರಜ್. ಅಲ್ಲಿ ನಿಜವಾದ ನೇಮ ನಡೆಯುತ್ತಿತ್ತು. ಅದನ್ನು ಕಣ್ತುಂಬಿಕೊಂಡ ಇವರು ಮೊದಲು ಬೆರಗಾಗಿದ್ದರು. ಅದರ ಮರುದಿನವೇ ಕಾಂತಾರ ಚಿತ್ರದ ಬಿಡುಗಡೆ ಇದ್ದಿದ್ದರಿಂದ ಸಿನಿಮಾವನ್ನು ಕೂಡ ನೋಡಿದ್ದರು. ಸೊ ಹೀಗಾಗಿ ಅವರು ಇಲ್ಲಿನ ಸಂಸ್ಕೃತಿಗೆ ಮನಸೋತು ಇಬ್ಬರಿಗೂ ಏನೋ ಹುಮ್ಮಸ್ಸು. ತಮ್ಮ ಅನುಭವದ ಪ್ರಭಾವದಿಂದ ದೈವದ ಧ್ವನಿಯನ್ನು ಅನುಕರಣೆ ಮಾಡಿ ತಮಾಷೆ ಮಾಡಲು ಪ್ರಾರಂಭಿಸುತ್ತಾರೆ. ಆ ರಾತ್ರಿ ಅವರು ಸಿಗರೇಟ್ ಸೇದುತ್ತಾ ವಾಕಿಂಗ್ ಅಂತ ಹೋಗಿರುತ್ತಾರೆ. ಪಂಜುರ್ಲಿಸಾನ ಸಮೀಪಿಸುತ್ತಿದ್ದಂತೆ ಹಠಾತ್ ಕತ್ತಲಲ್ಲಿ ಗಗ್ಗರದ ಶಬ್ದ. ಶಿವು, ನಿಮಗೆ ಗಗ್ಗರದ ತರಹ ಏನಾದರೂ ಶಬ್ದ ಕೇಳಿಸ್ತಾ? ಅದು ಸಿನಿಮಾದ ಎಫೆಕ್ಟ್ ಇರಬೇಕು ಅಂತ ಶಿವ ಹೇಳಿದ್ದ. ಮತ್ತೊಮ್ಮೆ ಸಿಗರೇಟ್ ಹೊಗೆ ಎಳೆದಾಗ ಈ ಬಾರಿ ಜೋರಾಗಿ ಶಬ್ದ ಕೇಳಿತ್ತು, ಅದು ಕೂಡ ಹತ್ತಿರದಿಂದಲೇ. ಅವರಿಬ್ಬರ ದೇಹದಲ್ಲಿ ನಡುಕ. ಅಷ್ಟರಲ್ಲಿ ಹತ್ತಿರದಲ್ಲಿದ್ದ ಒಬ್ಬರು ಟಾರ್ಚ್ ಹೊತ್ತಿಸಿ ಕೂಗಿದರು, ಅನುಭವ ಆಯ್ತಾ ನಿಮಗೆ? ಆಗಲೇಬೇಕು ನಿಮ್ಮಂಥವರಿಗೆ. ದಯವಿಟ್ಟು ಇಲ್ಲಿ ಸಿಗರೇಟ್ ಸೇದುತ್ತಾ ದೈವವನ್ನು ನಕಲು ಮಾಡಬೇಡಿ. ನಿಮಗೆ ಭಾಷೆ ಇಲ್ಲ. ದೈವಗಳು ತಮಾಷೆಯಲ್ಲ, ಅವುಗಳು ಅವಮಾನವನ್ನು ಎಂದಿಗೂ ಸಹಿಸುವುದಿಲ್ಲ. ದೇವರು ತಡ ಮಾಡಬಹುದು, ಆದರೆ ದೈವಶಕ್ತಿ ತಕ್ಷಣ ತೋರುತ್ತದೆ. ನಡೆಯಿರಿ ಇಲ್ಲಿಂದ ಅಂದ ತಕ್ಷಣ ಅಲ್ಲೇ ಅಡ್ಡ ಬಿದ್ದು ಕ್ಷಮೆ ಯಾಚಿಸುತ್ತಾರೆ. ಹೀಗೆ ತಮಾಷೆ ಮಾಡಲು ಮುಂದಾದವರಿಗೆ ದೈವವೇ ತಮಾಷೆ ತೋರಿಸಿತ್ತು. ದೈವಶಕ್ತಿ ಅನ್ನೋದು ತಮಾಷೆಯಲ್ಲ, ನಮ್ಮ ನಂಬಿಕೆ. ಭಕ್ತಿ ಇರಲಿ, ನಂಬಿದವರಿಗೆ ಇಂಬು ಕೊಟ್ಟೇ ಕೊಡುತ್ತಾರೆ. ಆದರೆ ದೈವಶಕ್ತಿ ಇಲ್ಲ ಎಂದು ಹೇಳಿದ ಅದೆಷ್ಟೋ ಜನರಿಗೆ ತನ್ನ ಶಕ್ತಿ ತೋರಿಸಿದೆ ಈ ಕಾರಣಿಕದ ಶಕ್ತಿಗಳು. ದೈವಕ್ಕೆ ಅಪಚಾರ ಮಾಡಿದ ಅದೆಷ್ಟೋ ಜನರನ್ನು ಬೀದಿ ಬೀದಿ ಸುತ್ತಿಸಿದೆ, ಜೀವನದಲ್ಲಿ ಸೋಲಿಸಿದೆ. ಅದರ ಜೊತೆ ದೈವವನ್ನು ನಂಬಿ ಅದಕ್ಕೆ ಸೇವೆ ಸಲ್ಲಿಸಿ ಒಳಿತನ್ನೇ ಮಾಡಿದ ಎಲ್ಲರನ್ನೂ ಕಾಪಾಡಿದೆ ಈ ತುಳುನಾಡ ಶಕ್ತಿಗಳು.